ಹಾಯ್ ಫ್ರೆಂಡ್ಸ್, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19th ಬಗ್ಗೆ ಈಗಾಗಲೇ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ. ರಿಜಿಸ್ಟ್ರೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಟಿಫಿಕೇಷನ್ನ ಸಹ ಅವರ ಒಂದು ವೆಬ್ಸೈಟಲ್ಲಿ ಹಾಕಿದ್ದಾರೆ, ನೀವು ಡೌನ್ಲೋಡ್ ಮಾಡಿಕೊಂಡು ವ್ಯೂ ಮಾಡ್ಬೋದು. ಸೊ ಆ ನೋಟಿಫಿಕೇಷನಲ್ಲಿ ರಿಜಿಸ್ಟ್ರೇಷನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಆ್ಯಂಡ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತಲೂ ಸಹ ಇನ್ ಡೀಟೇಲಾಗಿ ಹೇಳಿದ್ದಾರೆ. ಸೊ ನಿಮಗೆ AEB ಎಕ್ಸಾಮ್ 19th ಬಂದು 24th ನವಂಬರ್ 2024ಗೆ ಕಂಡಕ್ಟ್ ಆಗ್ತಾಯಿದೆ. ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಹಾಗೆಯೇ ಕೆಳಗಡೆ ನೋಟನ್ನು ಸಹ ಕೊಟ್ಟಿದ್ದಾರೆ. ಪಾಸಿಂಗ್ ಪರ್ಸೆಂಟೇಜ್ ಇಸ್ ಫಿಕ್ಸ್ಡ್ ಎಟ್ 45% ಫಾರ್ ಜನರಲ್ ಆ್ಯಂಡ್ OBC ಕ್ಯಾಂಡಿಡೇಟ್ಸ್ ಆ್ಯಂಡ್ ಎಟ್ 40% ಫಾರ್ SC ST ಆ್ಯಂಡ್ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಅಂತ. ಸೊ ಎಕ್ಸಾಮು MCQ ಟೈಪಲ್ಲಿರುತ್ತೆ. ಸೊ ಪಾಸಿಂಗ್ ಪರ್ಸೆಂಟೇಜನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಟಲ್ಲಿ. ಸೊ ಅದನ್ನು ನೀವು ಓದ್ಕೊಬೋದಾಗಿದೆ. ಸೊ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಏನು ಕಾಣಿಸ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ರಿಜಿಸ್ಟರ್ಡ್ ಹಿಯರ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಇಲ್ಲಿ ಅಪ್ಲಿಕೆಂಟ್ ನೇಮು, ಮೊಬೈಲ್ ನಂಬರ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ನೇಮನ್ನು ಮೆನ್ಷನ್ ಮಾಡಿ, ಹಾಗೆಯೇ ಇಮೇಲ್ ಅಡ್ರೆಸ್, ಹಾಗೆಯೇ ಪಾಸ್ವರ್ಡನ್ನು ಕೊಟ್ಬಿಟ್ಟು ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟು OTP ಸೆಂಡ್ ಆಗುತ್ತೆ ನಿಮ್ಮ ಇಮೇಲಿಗೆ ಒಂದು ಮತ್ತು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು. ಸೊ ನಿಮಗೇನಾದರೂ ಮೊಬೈಲ್ ನಂಬರಿಗೆ ಬರುತ್ತೆ, ಇಮೇಲಿಗೆ ಏನಾದರೂ OTP ಬಂದಿದ್ದು ಶೋ ಆಗ್ತಾ ಇಲ್ಲ ಅಂದರೆ ನೀವು ನಿಮ್ಮ ಇಮೇಲಲ್ಲಿ ಅಥವಾ ಜಿಮೇಲಲ್ಲಿ ಸ್ಪ್ಯಾಮ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ OTP ಬಂದಿರುತ್ತೆ. ಆ OTPನ ಎಂಟರ್ ಮಾಡೋದ್ರ ಮುಖಾಂತರ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿ. ದೆನ್ ನೆಕ್ಸ್ಟು ಬ್ಯಾಕ್ ಟು ಲಾಗಿನ್ ಹೋಗಿ. ಬ್ಯಾಕ್ ಟು ಲಾಗಿನ್ ಬಂದು ನೀವು ನಿಮ್ಮ ಇಮೇಲ್ ಅಥವಾ ಫೋನ್ ನಂಬರ್ನ ಎಂಟರ್ ಮಾಡಬೇಕು, ಹಾಗೆ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ನ ಕೊಡಬೇಕು. ಸೊ ಲಾಗಿನ್ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಎಕ್ಸಾಮ್ ನೇಮ್ ಇರುತ್ತೆ, ಅಪ್ಲಿಕೆಂಟ್ ಫುಲ್ ನೇಮ್ ಎಂಟರ್ ಮಾಡಬೇಕು. ದೆನ್ ಹಾಗೆಯೇ ಕೆಟಗರಿ ಇದೆ. ದೆನ್ ಗವರ್ಮೆಂಟ್ ID ಪ್ರೂಫು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ದೆನ್ ID ಪ್ರೂಫ್ ನಂಬರು, ಜೆಂಡರು, ದೆನ್ ನೀವೇನಾದರೂ ಬಿಲಾಂಗ್ ಟು ಡಿಫರೆನ್ಷಿಯಲಿ ಏಬಲ್ಡ್ ಕ್ಯಾಟಗರಿ ಆಗಿದ್ದರೆ, ನೆಕ್ಸ್ಟ್ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ನಂಬರ್, ದೆನ್ ಡೇಟ್ ಆಫ್ ಬರ್ತ್, ಆಮೇಲೆ ಯಾವ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ನೀವು ಎನ್ರೋಲ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಅಲ್ಲೇ ಲೆಫ್ಟ್ ಸೈಡಲ್ಲಿ ಹೌ ಟು ಅಪ್ಲೈ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ ಡೀಟೇಲಾಗಿ ಎಲ್ಲದೂ ಕೂಡ ಬರುತ್ತೆ. ನೀವು ಒಂದು ಸಲ ಕ್ಲೀನಾಗಿ ಓದ್ಕೊಂಡು ಫಾಲೋ ಅಪ್ ಮಾಡಿ. ಸೊ ಥರ ಆನ್ಲೈನ್ ಫಾರ್ಮು ಓಪನ್ ಆಗುತ್ತೆ. ಅದರಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ಫಿಲ್ ಮಾಡಬೇಕು. ಮದರ್ ನೇಮ್, ಫಾದರ್ ನೇಮ್, ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು, ಆ್ಯಂಡ್ ಹಾಗೆಯೇ ಪರ್ಮನೆಂಟ್ ಅಡ್ರೆಸ್ ಸಹ ಇದೆ, ಅದನ್ನು ಕೂಡ ಫಿಲ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಮ್ ಡೀಟೇಲ್ಸ್, ಚಾಯ್ಸ್ ಆಫ್ ಕ್ವಶನ್ ಪೇಪರ್ ಲ್ಯಾಂಗ್ವೇಜು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಸ್ಸು ಸಹ ಇದೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಎಕ್ಸಾಮು, ಸೊ ಎಕ್ಸಾಮ್ ಸೆಂಟ್ರ್ 3 ಸಿಟಿಗಳನ್ನು ನೀವು ಸೆಲೆಕ್ಟ್ ಮಾಡ್ಬೋದಾಗಿದೆ. ದೆನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ಪ್ರೊಸೀಡನ್ನು ಕೊಡಬೇಕು. ಸೊ ಸೇವ್ ಆ್ಯಂಡ್ ಪ್ರೊಸೀಡ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಎಜುಕೇಷನ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಎಜುಕೇಷನ್ ಡೀಟೇಲ್ಸನ್ನು ಫಿಲ್ ಮಾಡಿದ್ಮೇಲೆ ನೆಕ್ಸ್ಟು ಒಂದು ಸಲ ಪ್ರಿವ್ಯೂ ಮಾಡಿ, ಅದಾದಮೇಲೆ ಪೇಮೆಂಟನ್ನು ಮಾಡಿ. ಅಪ್ಲಿಕೇಶನ್ ಫೀಸ್ ಎಷ್ಟು ಏನು ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರಾಗಿ ಶೋ ಆಗುತ್ತೆ. ಪೇಮೆಂಟ್ ಮಾಡಿ ದೆನ್ ಆಮೇಲೆ ನಿಮ್ಮ ರೆಫರೆನ್ಸಿಗೆ ಪ್ರಿಂಟನ್ನು ತೊಗೊಳ್ಬೋದು.